ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸಬ್ರಿಗೆ ತುಂಬಾ ಯೂಸ್ಫುಲ್ ಟಿಪ್ಸ್ ಅನ್ನ ಕೊಡ್ತೀನಿ ಈ ವಿಡಿಯೋದಲ್ಲಿ. ಆಮೇಲೆ ನೋಡಿ, ಇದು ತುಂಬಾ ಲೆಂತ್ ಇರುತ್ತೆ ವಿಡಿಯೋ. ನಿಮಗೆ ಲೆಂತ್ ಅಲ್ಲಿ ಫುಲ್ ಕಂಪ್ಲೀಟ್ ನಿಮಗೆ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಹೊಸಬ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ನೋಡಿ ನಮಗೆ ಏನು ಗೊತ್ತಿಲ್ಲ, ಬ್ಲೌಸ್ ಬಗ್ಗೆನೇ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಯಾವ ರೀತಿ ಬ್ಲೌಸ್ ಅನ್ನ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು, ಹೊಲಿಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೊಸಬ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಒಂದು ಐಡಿಯಾ ಬರುತ್ತೆ ಬ್ಲೌಸ್ ಅಂದ್ರೆ ಏನು, ಬ್ಲೌಸ್ ಬಗ್ಗೆ ಏನು ಅಂತೇಳಿ ಒಂದು ಐಡಿಯಾ ಬರುತ್ತೆ ನಿಮಗೆ. ಏನಕ್ಕಂದ್ರೆ ಸ್ನೇಹಿತರೆ, ನೋಡಿ, ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನಿಮಗೆ ಚಾರ್ಟ್ ಕೊಡಿ, ಬ್ಲೌಸ್ ಮೆಜರ್ಮೆಂಟ್ ಚಾರ್ಟ್ ಕೊಡಿ ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ನೋಡಿ, ನಿಮಗೆ ಒಂದು ಚಾರ್ಟ್ ಕೊಡ್ಬೋದು, ಪ್ರತಿಯೊಂದು ಕೂಡ ಚಾರ್ಟ್ ಪ್ರಕಾರನೇ ಯಾವುದೇ ಕೂಡ ಬ್ಲೌಸ್ ಅನ್ನ ಇರೋದಿಲ್ಲ. ನೀವು ಕಂಪಲ್ಸರಿ ನಿಮ್ಮ ಐಡಿಯಾಲಜಿನ ಹಾಕೊಳ್ಳೇಬೇಕು. ಆಮೇಲೆ ನಿಮ್ಗೆ ಅನುಭವ ಆಗ್ತಾ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ನಾನು ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ನೀವು ಯಾವಾಗಲೂ ಕಲಿಬೇಕಂದ್ರೆ ಸ್ಟಾರ್ಟಿಂಗ್ ಸ್ನೇಹಿತರೆ ಅಳತೆ ಬ್ಲೌಸ್ ಇಂದಾನೆ ಕಲಿಬೇಕು. ಇದರಲ್ಲಿ ನಿಮಗೆ ರೆಡಿ ಮೆಜರ್ಮೆಂಟ್ ಇರುತ್ತೆ ಆಲ್ರೆಡಿ. ಇದರಲ್ಲಿ ನೀವೇನು ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆನೇ ಇರಲ್ಲ. ಇದರಲ್ಲಿ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಒಂದು ಬ್ಲೌಸ್ ಅಥವಾ 2 ಬ್ಲೌಸ್, 3 ಬ್ಲೌಸ್, 10 ಬ್ಲೌಸ್, 15 ಬ್ಲೌಸ್ ಹೊಲದ ನಂತರ ನಿಮಗೆ ಒಂದು ಐಡಿಯಾಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಎಲ್ಲರಿಗೂ ಎಲ್ಲದೂ ಕೂಡ ಆಮೇಲೆ ಒಂದೇ ವಿಡಿಯೋ ಅಥವಾ 5 ವಿಡಿಯೋ 10 ವಿಡಿಯೋ ನೋಡಿದಟ್ಟಿಗೆ ನಿಮ್ದು ಯಾವುದೇ ಕಾರಣಕ್ಕೂ ವಿಡಿಯೋ ನೋಡಿದಟ್ಟಿಗೆ ನಿಮಗೆ ಬ್ಲೌಸ್ ಕಟಿಂಗ್ ಬರಲ್ಲ. ನಿಮ್ಮ ಖುದ್ದು ಅನುಭವ ಆಗಬೇಕು, ಆವಾಗಲೇ ನಿಮಗೆ ಬ್ಲೌಸ್ ಕಟಿಂಗು ಸ್ಟಿಚಿಂಗು ಎಲ್ಲ ಬರುತ್ತೆ. ನಾನು ನಿಮಗೆ ಇವತ್ತು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಯಾವಾಗಲೂ ನೀವು ಸ್ಟಾರ್ಟಿಂಗ್ ಕಲಿತಾ ಇದ್ರೆ ಅಂದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಅಳತೆ ಬ್ಲೌಸ್ ಇಂದಾನೆ ನೀವು ಕಲಿಬೇಕು. ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಬಾಡಿ ಮೆಜರ್ಮೆಂಟ್ ತಗೊಳೋದು ಹೆಂಗೆ, ಆಮೇಲೆ ನೀವು ಆರ್ಮೋಲ್ ಅನ್ನ ಎಷ್ಟು ಇಡಬೇಕು, ಅದು ನಿಮಗೆ ಬರ್ತಾ ಬರ್ತಾ ಗೊತ್ತಾಗುತ್ತೆ. ನಮಗೂ ಕೂಡ ಯಾರು ಹೇಳ್ಕೊಟ್ಟಿಲ್ಲ ಸ್ನೇಹಿತರೆ, ನಮಗೆ ಅನುಭವ ಆಗ್ತಾನೆ ನಮಗೆ ಒಂದು ಬ್ಲೌಸ್ ಅಲ್ಲಿ ಹೊಲ್ದಿರ್ತೀವಿ, ಒಂದು 6 ಇಂಚು ಆರ್ಮೋಲ್ ಇಟ್ಟಿರ್ತೀವಿ. ಇನ್ನೊಂದು ಬ್ಲೌಸ್ ಅಲ್ಲಿ ಸ್ವಲ್ಪ ಅವ್ರು ಕೇಳ್ತೀವಿ, ಅವ್ರ ರಿವ್ಯೂನ, ನೋಡಿ ಹಿಂಗಾಗಿದೆ ಅಂತ, ಸರಿಯಾಗಿಲ್ರಿ ನನಗೆ ಸ್ವಲ್ಪ ಹಿಡಿಯುತ್ತೆ, ನಮಗೆ ಅವಾಗ ಒಂದು ಐಡಿಯಾ ಬರುತ್ತೆ. ಇನ್ನೊಂದು ಬ್ಲೌಸ್ ಅಲ್ಲಿ ಚೇಂಜ್ ಮಾಡೋಣ ಅವ್ರಿಗೆ ಅಂತ ಅನ್ನೋ ಐಡಿಯಾ ಬರುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ, 6 ಇಡ್ಬಿಡುತ್ತೆ, 6 ಕಾಲು ಇಡ್ಬೇಕು ಇವ್ರ ಸೈಜಿಗೆ. ಹಂಗೆ ಒಂದು ಅನುಭವ ಆಗ್ತಾ ನಿಮಗೆ ಖಂಡಿತ ಬ್ಲೌಸ್ ಕಟಿಂಗ್ ಬರುತ್ತೆ. ನಿಮಗೆ ಈ ಮೆಥಡ್ ನೀವು ಫಾಲೋ ಮಾಡಿ ಹೊಸರಾಗಿದ್ರೆ ದಯವಿಟ್ಟು ನೋಡಿ. ಮೊದಲಿಗೆ ಬಂದು ನಾನು ಇದು ಅಳತೆ ಬ್ಲೌಸ್, ಹಾಗೆ ಇವತ್ತು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಂಡು ಹಾಕೊಂಡಿದ್ದೀನಿ. ಇದು 90 ಸೆಂಟಿಮೀಟರ್ ಲೈನಿಂಗ್ ಇದೆ ಸ್ನೇಹಿತರೆ ಈ ಮೆಜರ್ಮೆಂಟ್ಗೆ. ಈಗ ನಾವು ಮೊದಲಿಗೆ ಬಂದು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಇಂದ ನಿಮಗೆ ಅಳತೆ ಯಾವಾಗಲೂ ನಾನು ಮೊದಲಿಗೆ ಹೇಳಿದೆ ನಿಮಗೆ, ಯಾವುದೇ ಕಾರಣಕ್ಕೂ ನೀವು ಅಳತೆ ಬ್ಲೌಸ್ ಇಂದಾನೆ ಕಟ್ ಮಾಡಿ ಅಂತ. ನೋಡಿ, ನಾನು 4 ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ, ಕಾಣಿಸ್ತದೆ ಅನ್ಕೊಂಡಿದ್ದೀನಿ. ನಿಮಗೆ ಇದು ಜಾಸ್ತಿ ಆಯ್ತು ಅಂದ್ರೆ ಇದನ್ನ ಕಡಿಮೆ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಬಟ್ಟೆ ಎಷ್ಟು ಆದಷ್ಟು ನೀವು ಉಳಿಸ್ಲಿಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಒಂದೊಂದ್ಸರಿ ಕಡಿಮೆ ಬರುತ್ತೆ. ನೋಡಿ, ಈ ರೀತಿ ಹಾಕೊಂಡಿದ್ದೀನಿ ನಾನು. ನಮಗೆ ಸ್ವಲ್ಪ ಇಲ್ಲಿ ಉಳಿತು ಅಂದ್ರೆ ನಾವು ಬೇರೆ ಎಲ್ಲಾದ್ರೂ ಯೂಸ್ ಮಾಡ್ಬೋದು ಅದನ್ನ, ಲೈನಿಂಗ್ ಬಟ್ಟೆನ. ನೋಡಿ, ಈ ತರ 2 ಸ್ಲೀವ್ ನಾನು ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನೀವು ಅಳತೆ ಬ್ಲೌಸ್ ಇಂದ ಸಿಂಪಲ್ ಆಗಿ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಸ್ನೇಹಿತರೆ, ನೀವು ಬೇರೆ ಯಾರಿಗೂ ಹೊಲ್ಕೊಡೋದು ಬೇಡ. ನಿಮ್ಮವೇ, ನಿಮ್ಮ ಮನೆಯವರಾಗಲಿ, ನಿಮ್ಮ ತಾಯಿ, ನಿಮ್ಮ ಅಜ್ಜಿ, ಇವ್ರಿಗೆಲ್ಲ ಹೊಲ್ಕೊಡಿ, ನಿಮಗೆ ಒಂದು ಅನುಭವ ಬರುತ್ತೆ. ನೋಡಿ, ಮೊದಲಿಗೆ ಇಲ್ಲಿ ಒಂದು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಸ್ನೇಹಿತರೆ ನಾನು ಇದು 1/2 ಇಂಚು ನಾನು ಮಾರ್ಜಿನ್ ಬಿಡ್ತೀನಿ ಇಲ್ಲಿ. ನೀವು ಸಾದಾ ಬ್ಲೌಸ್ ಏನೋ ಸ್ಟಿಚ್ ಮಾಡ್ತಾ ಇದ್ರೆ 1.5 ಇಂದ 2 ಇಂಚ್ವರೆಗೂ ಬಿಡಬೇಕಾಗುತ್ತೆ. ನಾನು ನೋಡಿ ಇದಕ್ಕೆ ಒಂದು 1/2 ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮೊದಲಿಗೆ ಈ ರೀತಿ ನೀವು ಮಾರ್ಕನ್ನ ಮಾಡ್ಕೊಳ್ಳಿ. ಇವಾಗ ಬಂದು ನೋಡಿ, ಅಳತೆ ಬ್ಲೌಸ್ ಯಾವ ರೀತಿ ಇದೆಯೋ ಅದನ್ನ ನಾವು ಅದೇ ರೀತಿನೇ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಕಾಣ್ತಾ ಇದೆ ನಿಮಗೆ ಕರೆಕ್ಟಾಗಿ. ಇದು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಹಾಗೆ 1/2 ಇಂಚು ಎಕ್ಸ್ಟ್ರಾ ತಗೊಂತೀನಿ. ಈ ಸೇಪ್ ಕೂಡ ಮಾರ್ಕ್ ಮಾಡೋದು ಕೂಡ ಕಟ್ ಮಾಡೋದು ಕೂಡ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಕಟ್ ಮಾಡ್ಬೇಕಂತ. ನೋಡಿ, ನಾನು ಬೇಸಿಕ್ ಆಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇದನ್ನ ನಿಮ್ಗೆ ಅಡ್ವಾನ್ಸ್ ಲೆವೆಲ್ ಸ್ಲೀವ್ ಕಟ್ಟಿಂಗ್ ವಿಡಿಯೋಸ್ ಇದೆ ನನ್ನ ಹತ್ರ. ಬಟ್ ನೀವು ಬೇಸಿಕ್ ಆಗಿದ್ರೆ ಇದನ್ನೇ ಕಲ್ತ್ಕೊಂಡ್ರೆ ಸಾಕು. ನಿಮಗೆ ಇದರಲ್ಲಿ ಏನು ನಿಮಗೆ ಚೇಂಜಸ್ ಬರಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ ಹೊಸಬರಿಗೆ ಅದೇನು ಪ್ರಾಬ್ಲಮ್ ಅಲ್ಲ ಸ್ನೇಹಿತರೆ. ಹೊಸಬರಿಗೆ ಖಂಡಿತ ಪ್ರಾಬ್ಲಮ್ ಕೂಡ ಇದ್ದೇ ಇರುತ್ತೆ. ನೋಡಿ, ಇದು ಆಸ್ ಇಟ್ ಈಸ್ ಇದು ನಾವು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಬಂದು ನೋಡಿ, ಇದನ್ನ ರಿಮೂವ್ ಮಾಡೋಣ. ನಾನಿಲ್ಲಿ 1/2 ಇಂಚು ಮಾರ್ಜಿನ್ ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಮೇಲ್ಗಡೆ ಹಾಗೆ ಫ್ರಂಟ್ ಕೆಳಗಡೆ ಕೂಡ ನೋಡಿ 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತಾ ಇದ್ದೇನೆ. ನೋಡಿ, ಲೆಂತ್ ಬಂದು ಇಲ್ಲಿಗಿದೆ. ಹಾಗೆ ಬಂದು ನೋಡಿ, ಇಲ್ಲಿಗೆ ಒಂದು ಲೈನ್ ಹಾಕಂತೀನಿ ಸ್ನೇಹಿತರೆ. ನೀವೆಲ್ಲ ಈ ಕ್ಯಾಪ್ ಹೈಟು ಇವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ನೀವು ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಬೇಸಿಕ್, ಇದನ್ನ ನೀವು ಕಲಿಬೇಕು. ಈ ರೀತಿ ನೀವು ಸ್ಟಿಚ್ ಮಾಡೋದನ್ನ ಕಲಿಬೇಕಾಗುತ್ತೆ. ಇವಾಗ ನೋಡಿ, ಸೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ನೋಡಿ, ಇದು ಎಷ್ಟಿದೆ, 8 ಇಂಚ್ ಇದೆ. 2 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿ. ನೋಡಿ, ಇಲ್ಲಿಂದ ನೀವು ಬ್ಯಾಕ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ
ಒಂದು ಕಚ್ಚಾ ಈ ಥರ ಟಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು ಸೇಪ್ ಗೊತ್ತಾಗುತ್ತೆ. ಖಂಡಿತ ನೀವು ಟೈಲರಿಂಗ್ ಕಲಿತಾ ಇದ್ದೀರಾ ಅಂದ್ರೆ ಇದ್ರ ಬಗ್ಗೆ ನಿಮಗೆ ಐಡಿಯಾಸ್ ಇದ್ದೇ ಇರುತ್ತೆ ನೋಡಿ. ಅವಾಗ ಬಂದು ಇವೆರಡು ಸೆಂಟ್ರಿಗೆ ಎಷ್ಟಿದೆ ನೋಡ್ಕೊಳ್ಳಿ. ಇದು ಅಡ್ವಾನ್ಸ್ ಲೆವೆಲ್ ಇದು ಸ್ಲೀವ್ ಕಟಿಂಗ್ ಕೂಡ ನನ್ನ ಚಾನಲ್ ಇದೆ ಸ್ನೇಹಿತರೆ, ನೋಡ್ಬೋದು ನೀವು ವಿಡಿಯೋಸ್ ನೋಡಿ. ಇಲ್ಲಿಗೆ 7 ಇಂಚ್ ಇದೆ, 3ವರೆಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ 1/2 ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನೀವು ಇಲ್ಲಿಂದ ಈ ಸೇಪ್ ಅನ್ನ ಈ ರೀತಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿ. ಇದನ್ನ ನೋಡಿ, ನಮಗೆ ಫ್ರಂಟು ಬ್ಯಾಕು ಎರಡು ಸೇಪ್ ಬಂತು. ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಬೇಸಿಕ್. ಇದರಲ್ಲಿ ಈ ವಿಡಿಯೋದಲ್ಲಿ ಬೇಸಿಕ್ ಮಾತ್ರ ಹೇಳ್ಕೊಡ್ತೀನಿ. ನೀವು ಪರ್ಫೆಕ್ಟ್ ಆಗಿ ಸ್ಲೀವ್ ಈ ಸೇಪ್ ಅನ್ನ ಯಾವ ರೀತಿ ತೆಗಿಬೇಕಂದ್ರೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಸ್ನೇಹಿತರೆ, ಅದರಲ್ಲಿ ನನ್ನ ಚಾನಲ್ ಇದೆ ನೋಡಿ. ನಿಮ್ಗೆ ಇನ್ನೂ ಬೇಕಂದ್ರೆ ದಯವಿಟ್ಟು ಹೇಳಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾನು ಖಂಡಿತ ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ವಿಡಿಯೋಸ್ ಮಾಡ್ತೀನಿ. ತುಂಬಾ ವಿಡಿಯೋಸ್ ಕೂಡ ಇದೆ ಸ್ನೇಹಿತರೆ, ಅದ್ರ 2 ವಿಡಿಯೋಸ್ ಇದೆ ಇದ್ರ ಬಗ್ಗೆ ನೋಡಿ. ಇವಾಗ ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. 2 ಪೀಸ್ ಮಾತ್ರ ತಗೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ. ನಮಗೆ ಸ್ಲೀವ್ ಅನ್ನೋದು ನಾವು ಕಟ್ ಮಾಡ್ಕೊಂಡಿದೀವಿ. ಇವಾಗ ನೀವು ಈ ತರ ಮಾಡ್ಕೊಂಡ್ರೆ ಸಾಕು ನೋಡಿ. ಹಾಗೆ ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಂಡಿದೀವಿ. ಇವಾಗ ಒಂದು ಸ್ನೇಹಿತರೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟ್. ಬ್ಯಾಕ್ ಪಾರ್ಟೇ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗೋದು, ಯಾಕಂದ್ರೆ ಮೆಜರ್ಮೆಂಟ್ ಬರೋದು ನಮಗೆ ಬ್ಯಾಕ್ ಪಾರ್ಟ್ ಇಂದಾನೆ ಸ್ಟಾರ್ಟಿಂಗ್ ಬರುತ್ತೆ. ಹಾಗಾಗಿ ನಾವು ಬ್ಯಾಕ್ ಪಾರ್ಟ್ ಅನ್ನೇ ಮೇನ್ ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೋಬೇಕು. ಇದ್ರ ಪ್ರಕಾರ ನಮಗೆಲ್ಲ ಕಂಟಿನ್ಯೂ ಆಗುತ್ತೆ. ಆರ್ಮೋಲು, ಶೋಲ್ಡ್ರು ನಾವು ಬ್ಯಾಕ್ ಅಲ್ಲೇ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಬ್ಲೌಸ್ ಅಲ್ಲಿ ಯಾವುದೇ ಕೂಡ ಪ್ರಾಬ್ಲಮ್ ಬರಲ್ಲ. ಶೋಲ್ಡರ್ ಟಾಪ್ ಅನ್ನೋದು, ಯಾಕಂದ್ರೆ ಫ್ರಂಟ್ ಅಲ್ಲಿ ಏನಿರಲ್ಲ, ಡಾಟು ಅದು ಇದು ಇರುತ್ತೆ ಅದರಲ್ಲಿ. ಇವಾಗ ಒಂದು ಸ್ನೇಹಿತರೆ ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವಾಗ ಲೆಂತ್ ನೋಡ್ಕೊಳ್ಳೋಣ ಸ್ನೇಹಿತರೆ. ಅಳತೆ ಬ್ಲೌಸ್ ಅಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡಿ. ನಾನು ಬ್ಯಾಕ್ ಸೈಡು ಮೆಜರ್ಮೆಂಟ್ ತಗೊಂತ ಇದ್ದೀನಿ. ಈ ರೀತಿ ನೀವು ಬ್ಲೌಸ್ ಅನ್ನ ಇಟ್ಕೊಂಡು ಇಲ್ಲಿ ಕೆಳಗಡೆಗೆ ಒಂದು 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೀವು ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚ್ ಬಿಡ್ತಾ ಇದ್ದೀನಿ. ನೀವೇನಾದ್ರೂ ಬೇರೆ ರೀತಿ ಅಂದ್ರೆ ಇವಾಗ ಸಾದಾ ಬ್ಲೌಸ್ ಬರುತ್ತಲ್ಲ, ಅವನ್ನೆಲ್ಲ ಹೊಲಿತೀವಿ ಅಂದ್ರೆ ನೀವು 2 ಇಂಚು ಮಾರ್ಜಿನ್ ಬಿಡಬೇಕಾಗುತ್ತೆ ನೋಡಿ. 1/2 ಇಂಚು ನಾನು ಇಲ್ಲಿ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸ್ನೇಹಿತರೆ ಲೆಂತ್ ಅನ್ನ ನೋಡ್ಕೊಳ್ಳೋಣ. ಬ್ಲೌಸ್ ಅಲ್ಲಿ ನಾವು ಬ್ಯಾಕ್ ಸೈಡ್ ಇಂದ ಲೆಂತ್ ಮೆಜರ್ಮೆಂಟ್ ತಗೋಬೇಕು. ನೋಡಿ, ಇಲ್ಲಿ ಶೋಲ್ಡರ್ ಇದೆ, ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಲೆಂತ್ ಅನ್ನ ನೋಡ್ಕೊಳ್ಳೋಣ, ಕೆಳಗಡೆಯಿಂದ ಎಷ್ಟಿದೆ ಅಂತ ಹೇಳಿ ನೋಡಿ. ಈ ರೀತಿ ಟೇಪ್ ಅನ್ನ ಕೆಳಗಡೆಯಿಂದ ಇಟ್ಟು ನಾವೇನ್ ಡಾಟ್ ಹಿಡಿದಿರ್ತೀವಿ ಅಲ್ಲೇ ಇಟ್ಕೋಬೇಕು. ಇದನ್ನ ಕ್ಲೀನ್ ಆಗಿ ಜಕ್ಕೊಂಡು ಹಿಡ್ಕೊಂಡ್ಬಿಡಿ ನೋಡಿ ಸ್ನೇಹಿತರೆ. ಇದು 15 ಇಂಚು ನಮಗೆ ಅದು ರೆಡಿ ಇದೆ. ಹಾಗಾಗಿ ನಾವು 15 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೀವು ಟೋಟಲ್ ಬಂದು ಲೈನಿಂಗ್ ಬ್ಲೌಸ್ ಆದ್ರೆ 1 ಇಂಚ್ ಆಡ್ ಮಾಡ್ಕೋಬೇಕು. ಬಟ್ ಆ ರೀತಿ ಆಡ್ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ನೀವು ಏನಾದ್ರು ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಎಡವಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಶೋಲ್ಡ್ರು ಹಾಗೆ ನೆಕ್ ಬಿಡ್ತಾನೆ ಎಲ್ಲದೂ ಕೂಡ ನೀವು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇದಕ್ಕೆ 2.25 ಇಂಚು ನೆಕ್ ಬಿಡ್ತನ್ನ ಇಡ್ತಾ ಇದ್ದೀನಿ. ಈ ಮೆಜರ್ ನಾನು 2.25 ಇಂಚು ಅಂದ್ರೆ 2.5 ಆಗುತ್ತೆ. ಏನಕ್ಕಂದ್ರೆ ನಾನು ಸ್ಟಿಚಿಂಗ್ ಅಲ್ಲಿ ಫೋಲ್ಡ್ ಮಾಡ್ತೀನಿ, 1/2 ಇಂಚ್ 1/4 ಇಂಚ್ ಹೋಗುತ್ತೆ. ಹಾಗಾಗಿ ನಾನು 2.25 ಇಂಚ್ ಇಡ್ತಾ ಇದ್ದೀನಿ ಈ ಮೆಜರ್ಮೆಂಟ್ಗೆ. ಹಾಗೆ ಇವಾಗ ನೋಡಿ, ಇದರಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಆಸ್ ಇಟ್ ಈಸ್ ನಿಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇಲ್ಲ, ಯಾವುದು ಚಾರ್ಟ್ ಅನ್ನ ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ 3.25 ಇಂಚು, ಸಾರಿ 3.5 ಇಂಚ್ ಇದೆ. 3.25 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ 3.25 ಇಂಚು ಶೋಲ್ಡರ್ ಅನ್ನ ಇಡ್ತಾ ಇದ್ದೀನಿ. ಅಲ್ಲಿ 1/4 ಇಂಚು ನಮಗೆ ಇಲ್ಲಿ ಮಾರ್ಜಿನ್ ಹೋಗುತ್ತೆ, ಹಾಗೆ ಇಲ್ಲಿ 1/2 ಇಂಚ್ ಹೋಗುತ್ತೆ. ಟೋಟಲ್ ಬಂದು ನಮಗೆ ಶೋಲ್ಡರ್ 3 ಇಂಚ್ ಉಳಿಯುತ್ತೆ. ಇವಾಗ ಬಂದು ಆರ್ಮೋಲು ಎಷ್ಟಿದೆ ಅಂತ ಸ್ನೇಹಿತರೆ ನೋಡಿ. ಇದು ಆರ್ಮೋಲ್ ಸಾರಿ ಇದು ಶೋಲ್ಡರ್ ಬಂದು 6 ಇಂಚ್ ಇದೆ ನೋಡಿ. ಈ ಮೆಜರ್ಮೆಂಟ್ಗೆ 6 ಇಂಚು ಶೋಲ್ಡರ್ ಬಂದಿದೆ. ನೀವು ಇದನ್ನ ಒಂದು ಇದರಲ್ಲಿ ನೋಟ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನಿಮಗೆ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ನಾವು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೋಣ. ಚೆಸ್ಟಿಗೆ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಳ್ಳಿಕ್ಕೆ ನಾವು ಬ್ಲೌಸ್ ಅನ್ನ ನೀಟಾಗಿ ಇಟ್ಕೋಬೇಕು ಸ್ನೇಹಿತರೆ. ನಾವು ನೀಟಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ 1 ಇಂಚು ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ. ಏನಂದ್ರೆ ಕೆಲವೊಂದು ಬ್ಲೌಸು ಬರುತ್ತೆ ನಿಮಗೆ ನೀಟಾಗಿ, ಇಲ್ಲ ಅಂದ್ರೆ ಕೆಲವೊಂದು ಬ್ಲೌಸು ನೀಟಾಗಿ ಇಲ್ಲ ಅಂದ್ರೆ ನೀಟಾಗಿ ಸ್ಟಿಚ್ ಮಾಡಿದ್ದಿಲ್ಲ ಅಂದ್ರೆ ಅಳತೆ ಬ್ಲೌಸು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಫ್ರಂಟ್ ಸೈಡ್ ಕೂಡ ಮೆಜರ್ಮೆಂಟ್ ಅನ್ನ ತಗೋಬಹುದು. ನಾನು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಂಡು ತೋರಿಸ್ತೀನಿ ನೋಡಿ. ಇದು ಒಂದು 22.5 ಇಂಚ್ ಇದೆ, ಅಂದ್ರೆ ಅಲ್ಲಿಗೆ 45 ಆಗುತ್ತೆ ನೋಡಿ ಚೆಸ್ಟ್ ಮೆಜರ್ಮೆಂಟ್. 22 ನಾವು 2ರಿಂದ ಗುಣಿಸಿದಾಗ 45 ಇಂಚ್ ಬರುತ್ತೆ ನೋಡಿ ಚೆಸ್ಟ್.
ಹಾಗೆ ಸೊಂಟದ ಅಳತೆ ಕೂಡ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಕೆಳಗಡೆಯಿಂದ ಈ ರೀತಿ ನಾವು ಉಕ್ಸ್ ಪಟ್ಟಿ ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿನ ಲೆಸ್ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಅದು ಎಕ್ಸ್ಟ್ರಾ ಬರುತ್ತೆ. ನೋಡಿ 18 36 ಇಂಚು ಚೆಸ್ಟ್ ಇದೆ. ಹಾಗೆ 45 ಇಂಚು 36 ಇಂಚು ವೇಸ್ಟ್ ಇದೆ, 45 ಇಂಚು ಚೆಸ್ಟ್ ಇದೆ. ಇದನ್ನ ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟಾಗುತ್ತೆ? 11 ಕಾಲ್ ಆಗುತ್ತೆ. ಹಾಗೆ ನಾವು 36 ವೇಸ್ಟ್ ಮೆಜರ್ಮೆಂಟ್ ಅನ್ನ 4ರಿಂದ ನಮಗೆ ಡಿವೈಡ್ ಮಾಡಿದಾಗ 9 ಇಂಚ್ ಬರುತ್ತೆ. ನೋಡಿ ಈ ತರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ, ನಾವು ಆರ್ಮೋಲ್ ಅನ್ನ ಡೌನಿಂಗ್ ಅನ್ನ ಕಂಡುಹಿಡಿದಿಲ್ಲ ಇನ್ನು. ನಾನು ಇದಕ್ಕೆ ಲೈನ್ ಹಾಕ್ತಿದ್ದೀನಿ ನೋಡಿ, ಆರ್ಮೋಲ್ ಡೌನಿಂಗ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಶೋರ್ಟ್ 6 ಇಂಚ್ ಇಟ್ಟಿದೀವಲ್ಲ, ಕೆಳಗಡೆ ಕೂಡ 6 ಇಂಚಿಗೆ ಲೈನ್ ಹಾಕೊಂಡಿದ್ದೀನಿ. ಇವಾಗ ಒಂದು ಸ್ನೇಹಿತರೆ, ನಾವು ಅಂದಾಜಲ್ಲಿ ಸ್ವಲ್ಪ ಕೆಳಗಡೆಗೆ 6 ಇಂಚಿನ ಕೆಳಗಡೆಗೆ ನೋಡಿ ಇಲ್ಲಿ ತೋರಿಸ್ತೀನಿ. 6 ಇಂಚ್ ಇದೆ, 6 ಇಂಚ್ ಬರ್ಬೋದು, ಇಲ್ಲ 5.75 6 ಕಾಲು ಹಿಂಗ್ ಬರುತ್ತೆ. ನೋಡಿ ನಾವು ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬೇಕು? 11.25 ಇಂಚ್ ಬೇಕು. ನೋಡಿ 11.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಹೆವಿ ಸೈಜ್ 45 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸು, ಹಾಗೆ ಡೀಪ್ ಕೂಡ ಜಾಸ್ತಿ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಕೆಳಗಡೆ ಬಂದು 9 ಇಂಚ್ ಬೇಕು ನಮಗೆ. 9ಕ್ಕೆ 1 ಇಂಚು ನಾವು ಡಾಟ್ಗೋಸ್ಕರ ಆ್ಯಡ್ ಮಾಡಿದ್ರೆ 10 ಇಂಚು ತಗೋಬೇಕಾಗುತ್ತೆ. ಹಾಗಾಗಿ 10 ಇಂಚಿಗೆ ಒಂದು ಮಾರ್ಕು, 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇಷ್ಟು ನೀವು ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಆರ್ಮೋಲ್ ಶೇಪು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೀವು ಯಾವುದೇ ಕಾರಣಕ್ಕೂ ಚಾರ್ಟ್ ಅಲ್ಲಿ ನೀವು ಟ್ರೈ ಮಾಡಕ್ ಹೋಗಬೇಡಿ, ಹೊಸದಾಗಿ ಕಲಿಯೋರು ಟ್ರೈ ಮಾಡಕ್ ಹೋಗಬೇಡಿ. ನೋಡಿ ಇವಾಗ ಇದನ್ನ ಆರ್ಮೋಲ್ ಡೌನಿಂಗ್ ಅನ್ನ ನಾವು ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಅಳತೆ ಬ್ಲೌಸ್ ಅಲ್ಲಿ ನಾವು ಕಂಡುಹಿಡಿಬೇಕು. ಇವಾಗ ಇದು ಹೊಸಬರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಈ ತರ ಬ್ಯಾಕ್ ಸೈಡ್ ಅನ್ನ ನೀವು ಈ ತರ ಏನ್ ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಇಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಕೂಡ ಇಟ್ಟಿದ್ದೀನಿ ನಾನು. ನಿಮಗೆ ಶೋಲ್ಡರ್ ಕರೆಕ್ಟ್ ಆಗಿ ಬರಬೇಕು. ನೋಡಿ ಈ ರೀತಿ ಶೋಲ್ಡರ್ ಕರೆಕ್ಟ್ ಆಗಿ ಬರಬೇಕು. ಉಳಿದಿರೋದು ಕೂಡ ಶೋಲ್ಡರ್ ಕೂಡ ಅಷ್ಟೇ ಇರಬೇಕು. ಈ ರೀತಿ ಬ್ಲೌಸ್ ಅನ್ನ ಇಟ್ಕೊಳ್ಳಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಕೂಡ ಕರೆಕ್ಟ್ ಆಗಿ ಇಟ್ಕೋಬೇಕು. ಇಲ್ಲಿ ಇದೇನು ಮಾರ್ಜಿನ್ ಇದೆ ಸ್ನೇಹಿತರೆ, ಇದು ಸ್ಟಿಚಿಂಗ್ ಹೋಗುತ್ತೆ. ನೋಡಿ ಇದು ಸ್ಟಿಚಿಂಗ್ ಹೋಗುತ್ತೆ ಇದು. ಹಾಗೆ ಇಲ್ಲಿ ಕೂಡ ಅಷ್ಟೇ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದು. ಇದ್ರ ಮೇಲೆ ಈ ರೀತಿ ನೀವು ಬ್ಲೌಸ್ ಅನ್ನ ಇಟ್ಕೊಳ್ಳಿ. ನಿಮ್ಗೆ ನೋಡಿ ಆರ್ಮೋಲ್ ಡೌನಿಂಗ್ ಈಸಿಯಾಗಿ ಸಿಗುತ್ತೆ. ನೋಡಿ ಇಲ್ಲಿಗಿದೆ, ನಾನು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ ಶೋಲ್ಡರ್ ಕೂಡ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಕರೆಕ್ಟ್ ಆಗಿದ್ದಾಗ ನೋಡಿ ನಮಗೆ ಆರ್ಮೋಲ್ ಶೇಪ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಆವಾಗಲೇ ನಮಗೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ, ಈ ಬ್ಲೌಸ್ ಮಾರ್ಕಿಂಗ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಹಾಗೆ ನೋಡಿ ನೆಕ್ ಲೆಂತ್ ಅನ್ನ ಕೂಡ ನಾವು ಇಲ್ಲೇ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ವಿ ಅಲ್ಲಿಂದ ಮೇಲಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನೆಕ್ ಲೆಂತ್ ಎಷ್ಟು ಬಂತು ಅಂತ ತೋರಿಸ್ತೀನಿ ನಾನು ನಿಮಗೆ. ಇದು 46 ಆದ್ರೂ ಯಾಕೆ ಶೋಲ್ಡರ್ ಕಡಿಮೆ ಇದೆ ಅಂತ ತೋರಿಸ್ತೀನಿ. ನೋಡಿ ಡೀಪ್ ಒಂದು ಸ್ನೇಹಿತರೆ ಇದಕ್ಕೆ 10.5 ರೆಡಿ ಡೀಪ್ ಬಂದು 10.5 10.75 ಬರುತ್ತೆ ನೋಡಿ ಡೀಪು. ಆದ್ರೂ ಕೂಡ ಅವ್ರಿಗೆ ಕಂಫರ್ಟಬಲ್ ಇದೆ, ಯಾಕಂದ್ರೆ 6 ಇಂಚು ಶೋಲ್ಡರ್ ಕಡಿಮೆ ಆಯಿತು. ನೋಡಿ ಇವಾಗ ನಾವು ಇಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿಗೆ ಒಂದು ಲೈನ್ ಅನ್ನ ಹಾಕೋಣ. ನೋಡಿ ಈ ತರ ಸ್ಟ್ರೈಟ್ ಆಗಿ. ಇವಾಗ ಬಂದು ಸ್ನೇಹಿತರೆ ಆರ್ಮೋಲ್ ಎಷ್ಟು ಬಂತು ಅಂತ ನೋಡ್ಕೊಳ್ಳಿ. ನೋಡಿ ನೀವು ಸ್ಟಿಚಿಂಗ್ ಮಾರ್ಜಿನ್ ಸೇರ್ಸಾದ್ರೂ ಒಂದು ಮೆಜರ್ಮೆಂಟ್ ನೀವು ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ತೀರಾ ನಿಮ್ಮದು ಮೆಜರ್ಮೆಂಟ್ ಅನ್ನ ನೀವು ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಕೂಡ ತಗೋಬಹುದು, ಇಲ್ಲ ಅಂದ್ರೆ ಇಲ್ಲಿಂದ ಕೂಡ ತಗೋಬಹುದು. ಇಲ್ಲಿಂದ ಬಂದ್ರೆ 5.75 ಆಗುತ್ತೆ. ನಿಮ್ಗೆ ಅವಾಗಲೇ ಹೇಳಿದೆ ನಾನು 6 ಕಾಲು ಬರುತ್ತೆ ಅಂತ. ನೋಡಿ 6 ಇಂಚು 1 ಪಾಯಿಂಟ್ ಬಂದಿದೆ. ಇವಾಗ ಇದು ಆರ್ಮೋಲು ಕರೆಕ್ಟ್ ಆಗಿದೆ. ಈ ರೀತಿ ನೀವು ಆರ್ಮೋಲ್ ಶೇಪ್ ಅನ್ನ ಕರೆಕ್ಟ್ ಇಟ್ಕೋಬೇಕು. ನೋಡಿ ಇವಾಗ ನಿಮಗೆ ಒಂದು ಚಾರ್ಟ್ ಸಿಕ್ಕಂಗೆ ಸ್ನೇಹಿತರೆ, ಈ ಬ್ಲೌಸ್ ಅಲ್ಲಿ ನಿಮಗೆ ಒಂದು ಚಾರ್ಟ್ ಸಿಕ್ಕಂಗೆ. ಏನಂದ್ರೆ 45 ಚೆಸ್ಟ್ ಮೆಜರ್ಮೆಂಟ್ಗೆ 36 ಬರುತ್ತೆ, ಕೆಲವೊಬ್ಬರಿಗೆ 38 ಬರುತ್ತೆ, ಕೆಲವೊಬ್ಬರಿಗೆ 34 ಬರುತ್ತೆ ವೇಸ್ಟ್. ಹಾಗೆ ಚೆಸ್ಟ್ ಬಂದು 45 ಬರುತ್ತೆ. ಒಂದು 45 ಬಂದ್ರೆ ಈಗ 45 ಇದು 44 ಬಂದ್ರು ನೀವು ಸ್ವಲ್ಪ ಅಂದ್ರೆ 6.1 ಇಂಚ್ ಇದೆ. ನೀವು 1 ಪಾಯಿಂಟ್ ಅನ್ನ ಕಡಿಮೆ ಮಾಡ್ಕೋಬಹುದು. 1 ಇಂಚ್ ಕಡಿಮೆ ಆದ್ರೆ ಒಂದು ಅಂದಾಜ್ ಕ್ಯಾಲ್ಕುಲೇಷನ್ ಆಗುತ್ತೆ. ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಇಷ್ಟೇ ಇರುತ್ತೆ ಸ್ನೇಹಿತರೆ. ಇದನ್ನ ನೀವು ನೋಟ್ ಮಾಡ್ಕೊಬಹುದು. ನೋಡಿ ಇವಾಗ ಈ ಮೆಜರ್ಮೆಂಟ್ಗೆ 45 ಬಂತು. ಇವತ್ತು ಒಂದು ಬ್ಲೌಸ್ ಕಟ್ ಮಾಡಿದ್ದೀನಿ, 45 ಅಂತ ಒಂದು ಬರ್ಕೊಂಡು ಈ ರೀತಿ ಮೆಜರ್ಮೆಂಟ್ ಬರುತ್ತೆ. ಒಂದು ಅಂದಾಜ್ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ ನೀವು, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮುಂದೆ ಹೊಸೂರಿಗೆ. ನೋಡಿ ಈ ಕಾರ್ನರ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಬಂದು ನಾನು 1.5 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಕೂಡ ಅಷ್ಟೇ ಸ್ನೇಹಿತರೆ, ಬ್ಲೌಸ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಕ್ರಾಸ್ ಅನ್ನ ಡಿಪೆಂಡ್ ಆಗುತ್ತೆ. ನೀವು 30 ಒಳಗಿತ್ತಂದ್ರೆ 1 ಇಂಚು ಅಥವಾ 1.25 ಇಂಚುವರೆಗೂ ಮಾತ್ರ ಇಲ್ಲಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಈಸಿಯಾಗಿ ಸೇಪ್ ಬರುತ್ತೆ. ನೋಡಿ ನಾವು ಇವಾಗ ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಒಂದು ಸ್ನೇಹಿತರೆ ನೋಡಿ ಇಲ್ಲಿ 2.25 ಇಂಚು ಡೀಪ್ ಇಟ್ಟಿದೀವಿ. ಕೆಳಗಡೆ ಕೂಡ ನಾನು ಒಂದು 2.5 ಇಂಚ್ ಇರ್ತೀನಿ ಜಾಸ್ತಿ, ಯಾಕಂದ್ರೆ ತುಂಬಾ ಅಗಲ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತೆ. ಇದು ಯಾಕಂದ್ರೆ
ಶೋಲ್ಡರ್ ಕೂಡ ಕಡಿಮೆ ಇದೆ, ಅಳತೆ ಬ್ಲೌಸ್ ಕರೆಕ್ಟ್ ಆಗಿದೆ ಅಂತ ಸ್ನೇಹಿತರೆ ಅವ್ರದ್ದು. ಆಮೇಲೆ ಇವ್ರಿಗೆ ಏನು ಡಿಸೈನ್ ಇಲ್ಲ, ಸಾದಾ ಹೊಲಿಯೋದು. ಹಾಗಾಗಿ ನೋಡಿ ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ, ರೌಂಡ್ ಶೇಪ್. ನಿಮ್ಗೆ ಯಾವ ತರ ಶೇಪ್ ಬೇಕು ಆ ತರ ನೀವು ಮಾರ್ಕ್ ಮಾಡ್ಕೋಬಹುದು. ಹಾಗೆ ಇವೆರಡು ಸೆಂಟರ್ಗೆ ಒಂದು ಡಾಟ್ ಬರುತ್ತೆ, ಅದು ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಸ್ಟಿಚ್ ಮಾಡ್ಬೇಕಾದ್ರೂ ಕೂಡ ಇಲ್ಲಿಗೆ ಸ್ಟಿಚ್ ಮಾಡಿರ್ತೀರ, ಲಾಸ್ಟ್ ಎಂಡ್ ಆದ್ಮೇಲೆ ಕೂಡ ನೀವು ಸೆಂಟರ್ಗೆ ಒಂದು ಈ ತರ ಫೋಲ್ಡ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಇಲ್ಲಿ ಡಾಟ್ ಸಿಗುತ್ತೆ. ಅಲ್ಲಿ 1 ಇಂಚ್ ಡಾಟ್ ಬಿಟ್ಟಿರ್ತೀವಲ್ಲ ಅಷ್ಟನ್ನೇ ನೀವು ಹಿಡಿಬಹುದು. ನೋಡಿ ಇದ್ರಲ್ಲಿ ಏನೋ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಇವಾಗ ನಾನು ಇಲ್ಲಿ ನೆಕ್ ವಿಡ್ತ್ಗೆ ನ್ಯಾಚ್ ಹಾಕಂತೀನಿ. ಏನಕ್ಕಂದ್ರೆ ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡು ನಂತರ ಅದನ್ನ ಕಟ್ ಮಾಡ್ಕೊಳ್ಳೋಣ, ನಮಗೆ ತುಂಬಾ ಕಂಫರ್ಟಬಲ್ ಆಗಿ ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಬೋದು. ಹಾಗಾಗಿ ಮೊದಲಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಸಾಕು. ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಅದನ್ನ ಸೇಪ್ ಅನ್ನ ಕಟ್ ಮಾಡ್ಕೋಬಹುದು. ಆಮೇಲೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕಂದ್ರೆ ನೀವು ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಇದರಲ್ಲಿ ನೆಕ್ ಲೆಂತ್ ಹಾಗೆ ಬಿಡ್ತಲ್ಲ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಲಿಕ್ಕೆ ಸ್ನೇಹಿತರೆ ನೋಡಿ ಜಾಸ್ತಿ ಬಟ್ಟೆ ಉಳಿದಿಲ್ಲ, ಹಾಗಾಗಿ ಹೇಳಿದೆ ನಿಮ್ಗೆ ಎಲ್ಲದರಲ್ಲೂ ನಾವು ಯೋಚನೆ ಮಾಡಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿ ಮೊದಲಿಗೆ ಬಂದು ನೀವು 1/4 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೊಳ್ಳಿ. 1/4 ಇಂಚು ಅಥವಾ ಅರ್ಧ ಇಂಚು ನೀವು ಎಷ್ಟು ಮಾರ್ಜಿನ್ ಬಿಡ್ಬೇಕು ಅಂತ ಅನ್ಕೊಂಡಿರಿ ಅಷ್ಟಕ್ಕೆ ನೀವು ಒಂದು ಲೈನ್ ಅನ್ನು ಹಾಕೊಂಡ್ಬಿಡಿ. ನಾನಿಲ್ಲಿ 1/4 ಇಂಚು ಮಾತ್ರ ಬಿಡ್ತೀನಿ. ನೋಡಿ ಇವಾಗ ಇದಕ್ಕೆ ಸರಿಯಾಗಿ ಬ್ಯಾಕ್ ಪಾರ್ಟ್ ಅನ್ನ ಇಟ್ಟು ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ಸೇಪ್ ಅಲ್ಲಿ ನಿಮಗೆ ಕರೆಕ್ಟಾಗಿ ಕೂತ್ ಬರುತ್ತೆ, ಎಲ್ಲಿ ವೇಸ್ಟ್ ಆಗಲ್ಲ. ನಮಗೆ ಕ್ರಾಸ್ ಬೆಲ್ಟ್ ಕೆಳಗಡೆ ಬರುತ್ತೆ. ಲೈನಿಂಗು 90 ಸೆಂಟಿಮೀಟರ್ ಆಗುತ್ತೆ ಇದಕ್ಕೆ. ನೋಡಿ ಇಲ್ಲಿ ನೆಕ್ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಶೋಲ್ಡ್ರು, ಹಾಗೆ ಬಂದು ಇಲ್ಲಿ ಚೆಸ್ಟ್ ಮೆಜರ್ಮೆಂಟು, ಹಾಗೆ ನೆಕ್ ಇದು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ನಿಮಗೆ ಬ್ಯಾಕ್ ಸೇಪ್ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಕಾಣಲಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದು ನಮಗೆ ಇದರಲ್ಲಿ ಮೆಜರ್ಮೆಂಟ್ ಮುಗೀತು. ನಮಗೆ ಇವಾಗ ಇದನ್ನ ರಿಮೂವ್ ಮಾಡೋಣ. ಇದಕ್ಕೆ ಲೈನ್ ಹಾಕೋಣ ಸ್ಟ್ರೈಟ್ ಆಗಿ ನಾವು ಫ್ರಂಟ್ ಸೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೋಸ್ಕರ. ಹಾಗೆ ಇದು ನೆಕ್ ಲೆಂತ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ 1/2 ಇಂಚು ಇದು ಏನು ಶೋಲ್ಡರ್ ಮಾರ್ಜಿನ್ ಬೇಕು, ಹಾಗಾಗಿ ಇಲ್ಲಿ ಒಂದು ಕೂಡ ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಸ್ನೇಹಿತರೆ ಇದರಲ್ಲಿ ಫ್ರಂಟ್ ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು 1/2 ಇಂಚು ಮೇಲಕ್ಕೆ ಒಂದು 1/2 ಇಂಚ್ ತಗೊಂಡಿದ್ದೀನಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ರೀತಿ ಸೇಪ್ ಅನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಕ್ ಹೋಗ್ಬಿಟ್ಟು ಸ್ನೇಹಿತರೆ, ಹೊಸವರಾದ್ರೆ ನಿಮಗೆ ಬರ್ತಾ ಬರ್ತಾ ನಿಮಗೆಲ್ಲ ಗೊತ್ತಾಗುತ್ತೆ, ನೀವೇ ಕೂಡ ಅಂದಾಜಲ್ಲಿ ಕಟ್ ಮಾಡಿಬಿಡ್ತೀರಾ. ನೋಡಿ ಇದು ಬ್ಯಾಕ್ ಆರ್ಮೋಲ್ ಸೇಪು, ಹಾಗೆ ಇದು ಫ್ರಂಟ್ ಆರ್ಮೋಲ್ ಸೇಪು, ಎರಡನ್ನೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕಿಂಗ್ ಇದೆ. ಇವಾಗ ಒಂದು ಸ್ನೇಹಿತರೆ ನಾವು ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು ಫ್ರಂಟಿಗೆ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಅದಕ್ಕೆ ಹೇಳಿದೆ ನಿಮಗೆ ಕಂಪಲ್ಸರಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಟೈಲರಿಂಗ್ ಕಲಿತೀರಿ ಅಂದ್ರೆ ಯಾವುದೇ ಕಾರಣಕ್ಕೂ ಬಾಡಿ ಮೆಜರ್ಮೆಂಟ್ ಮೇಲೆ ಟ್ರೈ ಮಾಡಕ್ ಹೋಗ್ಬೇಡಿ. ನೀವು ಇದು ಪರ್ಫೆಕ್ಟ್ ಆಗಿ ನಿಮಗೆ ಬರಲ್ಲ, ಅದನ್ನು ಕಲಿಯೋಕೆ ತುಂಬಾ ಟೈಮ್ ಇರುತ್ತೆ ಸ್ನೇಹಿತರೆ. ನಿಮಗೆ ಸ್ವಲ್ಪ ಅನುಭವ ಆದ ನಂತರ ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ. ನೋಡಿ ನಾನು ಈ ರೀತಿ ಬ್ಲೌಸ್ ಅನ್ನು ಇಟ್ಕೊಂಡಿದ್ದೀನಿ. ನೋಡಿ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಾರ್ಜಿನ್ ಇದೆ, ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನಾನು ಬಿಟ್ಟಿದ್ದೀನಿ. ಇಲ್ಲಿಂದ ಈ ರೀತಿ ನಾವು ಬ್ಲೌಸ್ ಅನ್ನ ಇಟ್ಕೊಂಡಾಗ ನೋಡಿ ಎಲ್ಲಿ ಸುಕ್ಕ ಆಗದೆ ಇತ್ತು ಅಂದ್ರೆ ನಮಗೆ ಕರೆಕ್ಟ್ ಆಗಿ ಇಲ್ಲಿಗೆ ಲೆಂತ್ 100% ಬರುತ್ತೆ, 101% ಬಂದೇ ಬರುತ್ತೆ. ನೋಡಿ ಇಲ್ಲಿ ನೋಡಿ 1/4 ಇಂಚು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ಈ ಬ್ಲೌಸ್ ಅನ್ನ ರಿಮೂವ್ ಮಾಡಬೇಡಿ, ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿಗೆ ಪಟ್ಟಿ ಎಲ್ಲಿವರೆಗೂ ಇದೆ ಅಂತ ನೋಡ್ಕೊಳ್ಳಿ. ಹುಕ್ಸ್ ಪಟ್ಟಿ ಈ ಕ್ರಾಸ್ ಬೆಲ್ಟ್ ಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗಿದೆ. ಇದಕ್ಕೆ ನಾನು ಮಾರ್ಜಿನ್ ಅನ್ನ ಆ್ಯಡ್ ಮಾಡಿಲ್ಲ, ನಂತರ ನಾವು ಮಾರ್ಜಿನ್ ಅನ್ನ ಆ್ಯಡ್ ಮಾಡೋಣ. ಮೊದಲಿಗೆ ಬಂದು ನೋಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಡಾಟ್ ಕೂಡ ಅವ್ರು ಎಲ್ಲಿ ಹಿಡಿದಿದೆ ನೋಡಿ ಸ್ನೇಹಿತರೆ, ಇಲ್ಲಿಗಿದೆ. ಇಲ್ಲಿಗೆ ಒಂದು ಡಾಟ್ಗೆ ಒಂದು ಸಣ್ಣ ಟಿಕ್ ಹಾಕೊಳ್ಳಿ, ನೀವು ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ಅದು. ಇವಾಗ ಬಂದು ಸ್ನೇಹಿತರೆ ಇದರಲ್ಲಿ ಫಸ್ಟ್ ಡಾಟ್ ಪಾಯಿಂಟ್ ಕೂಡ ನೀವು ಇದೇ ರೀತಿನೇ ಮಾರ್ಕ್ ಮಾಡ್ಕೋಬಹುದು. ನೋಡಿ ಬ್ಲೌಸ್ ಇದನ್ನು ರಿಮೂವ್ ಮಾಡೋದು ಬೇಡ ಸ್ನೇಹಿತರೆ, ಇದನ್ನು ಈಸಿಯಾಗಿ ನೋಡಿ ಇದು ಡಾಟ್ ಎಲ್ಲಿಗಿದೆ ಅಂತ ನೋಡ್ಕೊಳ್ಳಿ. ನೋಡಿ ನಾನು ಬ್ಲೌಸ್ ಏನು ತೆಗೆದಿಲ್ಲ, ಇದು ಎಲ್ಲಿಗಿದೆಯೋ ಅಲ್ಲಿಗೆ ಇಟ್ಟು ಇವಾಗ ಡಾಟ್ ಪಾಯಿಂಟ್ ಅನ್ನ ನೋಡಿ ಈ ರೀತಿ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಡಾಟ್ ಪಾಯಿಂಟ್. ಬೇಕಾದ್ರೆ ನೀವು ಟೇಪಲ್ಲಿ ಮೆಜರ್ಮೆಂಟ್ ತಗೊಂಡು ಕೂಡ ಮಾಡ್ಬೋದು. ಇದು ಎರಡು ಒಂದೇ, ಇದು ಅದೇನು ಬೇರೆ ಅಲ್ಲ ಅದು, ಬಟ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕ್ಯಾಲ್ಕುಲೇಷನ್. ನೋಡಿ ಇಲ್ಲಿ ಕೂಡ ನಾನು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ಇಲ್ಲಿ
ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಕಾಣ್ತಾ ಇದೆ, ಇಲ್ಲಿಗಿದೆ ಮಾರ್ಜಿನ್ ಸೇರಿಸಿ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಒಂದು ಟಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇಷ್ಟು ಆದ್ರೆ ಸಾಕು, ಈ ಬ್ಲೌಸ್ ಇಂದು ನಮಗೆ ಬೇಕಾಗಿಲ್ಲ ಈ ಪಟ್ಟು. ನೋಡಿ ಇವಾಗ ಎರಡಕ್ಕೂ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಇಲ್ಲಿಗಿದೆ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಸ್ನೇಹಿತರೆ ನಾವು ಡಾಟ್ ಅನ್ನು ಎಲ್ಲಿ ಹಿಡಿಬೇಕು ಅಂತ ನೋಡ್ಕೋಬೇಕು. ಇವಾಗ ಅಳತೆ ಬ್ಲೌಸು ಕೊಟ್ಟಿದ್ದಾರೆ, ಅದರಲ್ಲಿ ಏನೋ ಸ್ವಲ್ಪ ಅವ್ರಿಗೆ ಏನೋ ಸರಿ ಆಗ್ಲಿಲ್ಲ ಅಂದ್ರೆ ನೀವು ನಿಮ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ಬೇಕಂತ ಇದರಲ್ಲಿ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡ್ಬಿಟ್ಟಿನಿ. ಪ್ರತಿಯೊಂದು ಬ್ಲೌಸ್ ಇದೇ ತರ ಬರುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ? 45 ಇದೆ, 44, 45 ಇದೆ. 45 ಇದ್ದಾಗ ನಾವು ಅದನ್ನ 45ನೇ ಒಂದು ಭಾಗ ಎಷ್ಟು ಬರುತ್ತೆ? 4.5 ಬರುತ್ತೆ. 4.5ಗೆ ನಾನು ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದು ಡಾಟ್ ಬರುತ್ತೆ. ನಿಮ್ಗೆ ಇನ್ನೂ ಒಂದು ಇದರಲ್ಲಿ ಇನ್ನೂ ಒಂದು ಟ್ರಿಕ್ಸ್ ಏನಂದ್ರೆ ನೋಡಿ, ಇವೆರಡು ಶೋಲ್ಡರ್ ಇರ್ತಲ್ಲ, ಶೋಲ್ಡರ್ ಸೆಂಟರ್ಗೆ ನೀವು ಮಾರ್ಕ್ ಮಾಡ್ಕೋಬಹುದು. ಅದು ಕೂಡ ನೋಡಿ ಇಲ್ಲಿಗೆ ಬರುತ್ತೆ, ಕರೆಕ್ಟಾಗಿ ತೋರಿಸುತ್ತೆ ನೋಡಿ. ಶೋಲ್ಡರ್ ಸೆಂಟರ್ಗೆ ಬಂದು ಇಲ್ಲಿ ಬರುತ್ತೆ ನೋಡಿ. ಇಲ್ಲಿಗೆ ಇಟ್ಟಾಗ ನಮಗೆ ಕರೆಕ್ಟಾಗಿ ಅದೇ ಪಾಯಿಂಟ್ಗೆ ಬರುತ್ತೆ. ನಾನು 4.5 ಇಟ್ಟಿಲ್ಲ, ಒಂದು ಪಾಯಿಂಟ್ ಅನ್ನ ಕಡಿಮೆ ಇಟ್ಟಿದ್ದೀನಿ. ಏನಕ್ಕಂದ್ರೆ 44, 45 ಬರುತ್ತೆ ಅದು. ಇವಾಗ ಬಂದ್ರೆ ಇದಕ್ಕೆ ಡಾಟ್ ಅನ್ನ ಎಷ್ಟು ಇಡಬೇಕು, ಎಷ್ಟು ಇಂಚ್ ಇಡಬೇಕು, ಇದು ಕೂಡ ಅಷ್ಟೇ ನೋಡಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ಮೆಜರ್ಮೆಂಟ್ಗೆ ಅವರು ಬಸ್ಟ್ ಸೈಜ್ ಎಷ್ಟು ಇರುತ್ತೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ. ನಾನು ಬಂದು 2.25 ಇಂಚ್ ಇಡ್ತಾ ಇದ್ದೀನಿ, 2.5 ಇಂಚು, 1.25 ಇಂಚ್ ಒಂದು ಸೈಡ್ಗೆ, 1.25 ಇಂಚ್ ಒಂದು ಸೈಡ್ಗೆ. ನೋಡಿ ಇಲ್ಲಿಗೆ 2.25 ಇಂಚು ನಾನು ಇಟ್ಟಿದ್ದೀನಿ. ಇದಕ್ಕೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಇಲ್ಲಿ ಉಕ್ಸ್ ಪಟ್ಟಿ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಆಲ್ರೆಡಿ. ಇದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಬೇಕು. ಏನಕ್ಕಂದ್ರೆ ನೋಡಿ ಇಲ್ಲಿ ಒಂದು ನಮಗೆ ನೋಡಿ ಆಲ್ರೆಡಿ ನಾವು ಡಾಟ್ಗೆ ನಾವು ಒಂದು ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಡಾಟ್ ಅಳತೆ ಬ್ಲೌಸ್ ಅಲ್ಲಿ ಇಲ್ಲಿಗೆ ಬಂತು, ಹಾಗಾಗಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ 1/2 ಇಂಚ್ ಮಾರ್ಜಿನ್ ಬೇಕು. ಇಲ್ಲಿ ಕೆಳಗಡೆ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ, ಇಲ್ಲಿ ಕೂಡ 1/2 ಇಂಚ್ ಬೇಕು. ಟೋಟಲ್ ಬಂದು ನಾವು 1 ಇಂಚು ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು. ನೋಡಿ ಇವಾಗ ಇದನ್ನ ಇಲ್ಲಿಗೆ ಲೈನ್ ಅನ್ನ ಸೇರಿಸಿ ಆಯ್ತಾ. ನೋಡಿ ಇವಾಗ ಇಷ್ಟ ಆದ ನಂತರ ಇನ್ನು ಒಂದು ಹೇಳ್ತೀನಿ ನಿಮಗೆ, ಇದರಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಈಗಿನ ಟ್ರೆಂಡ್ ಬ್ಲೌಸ್ಗಳು ಏನ್ ಮಾಡ್ತಾರೆ ಅಂದ್ರೆ, ದೊಡ್ಡ ಅನುಭವಸ್ಥ ಟೈಲರ್ಗಳು ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡಿರ್ತಾರೆ, ಇಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡಿರ್ತಾರೆ. ಕೆಲವೊಂದು ಬ್ಲೌಸ್ ಅನ್ನ ಕ್ರಾಸ್ ಅಲ್ಲಿ ಕಟ್ ಮಾಡಿರಲ್ಲ. ನೋಡೋದಕ್ಕಿಂತ ಗೊತ್ತಾಗುತ್ತೆ ಸ್ನೇಹಿತರೆ ನಮಗೆ. ಇಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಏನಾಗುತ್ತೆ, ಕ್ರಾಸ್ ಕಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಡಾಟ್ ಬರಲ್ಲ, ಕ್ರಾಸ್ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡ್ರೆ ಒಂದು ಡಾಟ್ ಬರುತ್ತೆ. ಇಲ್ಲಿ ಅಷ್ಟೇ ಡಿಫರೆನ್ಸ್ ಇರೋದು. ಅದ್ರ ತಕ್ಕಂಗೆ ನಾವು ಅವರು ಕೂಡ ಕ್ರಾಸ್ ಬಟನ್ ಕೂಡ ಕಟ್ ಮಾಡಿರ್ತಾರೆ. ನೀವ್ ಏನ್ ಮಾಡ್ತೀರಾ, ಇರ್ಲಿ ಚೆನ್ನಾಗುತ್ತೆ ಕ್ರಾಸ್ ಅನ್ನ ಇಟ್ಬಿಡೋಣ ಅಂತ ಏನ್ ಮಾಡ್ತೀರಾ, ಕ್ರಾಸ್ ಇಡ್ತೀರಾ, ಬಟ್ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ತಿರ್ತೀರ. ಅವಾಗ ನಿಮಗೆ ಏನಾಗುತ್ತೆ ಹೇಳಿ, ಇಲ್ಲಿ ಲೆಂತ್ ಅನ್ನೋದು ಕಡಿಮೆ ಬರುತ್ತೆ. ಫ್ರಂಟ್ ಪಾರ್ಟಿಗೂ ಬ್ಯಾಕ್ ಪಾರ್ಟಿಗೂ ಇಲ್ಲಿ ಲೆಂತ್ ಅನ್ನೋದು ತುಂಬಾ ಕಡಿಮೆ ಬರುತ್ತೆ ಸ್ನೇಹಿತರೆ. ಅವಾಗಲೇ ನಿಮಗೆ ಪ್ರಾಬ್ಲಮ್ ಆಗೋದು. ಯಾವುದೇ ನನಗೆ ಒಬ್ರು ಕಮೆಂಟ್ ಮಾಡಿದ್ರು, ಇದೇ ಹೇಳಿದ್ರು, ಇದೇ ರೀಸನ್ಸ್ ಸ್ನೇಹಿತರೆ, ಏನಿಲ್ಲ ನೋಡಿ. ನಾನಿವಾಗ ಕೆಲವೊಬ್ರು ಸ್ಟ್ರೈಟ್ ಆಗಿ ಕಟ್ ಮಾಡ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ 1/2 ಇಂಚು 3/4 ಇಂಚು ಮೇಲಕ್ಕೆ ತಗೊಂತಾರೆ. ಆಮೇಲೆ ಏನ್ ಮಾಡ್ತಾರೆ, ಈ ಬ್ಲೌಸ್ ಹೆಂಗ್ ಕಟ್ ಮಾಡಿದೆ ಅಂತ ಗೊತ್ತಿಲ್ಲ ಅವರಿಗೆ. ಗೊತ್ತಾಗಲ್ದಾಗ ಏನ್ ಮಾಡ್ತಾರೆ, ಇದ್ರೆಷ್ಟು ಬೆಲ್ಟ್ ಆಯ್ತು ಅಷ್ಟೇ ಇಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಫ್ರಂಟ್ ಲೆಂತ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. 1/2 ಇಂಚು 3/4 ಇಂಚವರೆಗೂ ಕಮ್ಮಿ ಆಗ್ಬಿಡುತ್ತೆ ಅವಾಗ. ಇದೇ ಪ್ರಾಬ್ಲಮ್. ಹಾಗಾಗಿ ನೀವು ನೋಡ್ಕೊಂಬಿಡಿ ಒಂದ್ಸರಿ ಇದನ್ನ, ಇದು ಕ್ರಾಸ್ ಅಲ್ಲಿ ಕಟ್ ಮಾಡಿದಾರ ಅಥವಾ ಸ್ಟ್ರೈಟ್ ಅಲ್ಲಿ ಕಟ್ ಮಾಡಿದಾರ ಅಂತ ಹೇಳಿ. ಇದು ನೋಡಿ ಕ್ರಾಸ್ ಅಲ್ಲಿ ಕಟ್ ಮಾಡಿದಾರೆ, ಹಾಗಾಗಿ ನಾವು 1/2 ಇಂಚು ಮೇಲಕ್ಕೆ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ನೀವು ಕ್ರಾಸ್ ಬೆಲ್ಟ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ನೀವು ಅದನ್ನ ನಿಮಗೆ ಹೇಳ್ತೀನಿ ಯಾವ ರೀತಿ ಅಡ್ಜಸ್ಟ್ ಮಾಡ್ಬೇಕು ಅಂತ. ನೋಡಿ ಮೊದಲಿಗೆ ನಾನು ಇಲ್ಲಿ 1/2 ಇಂಚು ಮೇಲಕ್ಕೆ ಒಂದು ಕ್ರಾಸ್ ತಗೊಂತ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ತುಂಬಾ ಒಬ್ರೇನು ಒಂದು 2-3 ಕಮೆಂಟ್ ಮಾಡಿದ್ದು ಇದ್ರ ಬಗ್ಗೆ ನನಗೆ. ನೋಡಿ ಇವಾಗ ಈ ತರ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಎಷ್ಟಿದೆ, ವೇಸ್ಟ್ ಸೊಂಟ ಸೈಜ್ ಬಂದು 9 ಇಂಚು, ಒಂದ್ ಸೈಡ್ ಬಂದು 9 ಇಂಚ್ ಇದೆ. ನೋಡಿ ಇಲ್ಲಿಂದ 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹೌದಾ, 9 ಇಂಚ್ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಡಾಟ್ ಎಷ್ಟು ಹಿಡಿದೀವಿ, 2.5 ಇಂಚ್ ಹಿಡಿದೀವಿ ಅಲ್ವಾ. ಇಲ್ಲಿಂದ 2.5 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಹಾಗೆ 1.5 ಇಂಚ್ ಸ್ಟಿಚಿಂಗ್ ಮಾಡಿ. ಸಿಂಪಲ್ ಇಷ್ಟೇ. ಇದು ಫ್ರಂಟ್ ಪಾರ್ಟ್ ಅಲ್ಲಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಆಗೋಗುತ್ತೆ ನಿಮಗೆ. ಇವಾಗ ನೋಡಿ ನಮಗೆ ಈ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋ ಸಮಯ. ನೋಡಿ ಇವಾಗ ಇಲ್ಲಿ ಕೂಡ ಬರುತ್ತೆ ಸ್ನೇಹಿತರೆ. ನಾವು ಸ್ಟಿಚ್ ಮಾಡ್ಬೇಕಾದ್ರೆ ತುಂಬಾ ಈಸಿಯಾಗಿ ನಮಗೆ ಕಂಫರ್ಟ್ ಆಗೋ ರೀತಿ ನಿಮಗೆ ಬರುತ್ತೆ. ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡಿ ನೀವು ದಯವಿಟ್ಟು ನನ್ನ ಚಾನಲ್ ಅಲ್ಲಿ ಇದೆ. ನೋಡಿ ಸ್ನೇಹಿತರೆ, ಈ 4 ಡಾಟ್ ಅನ್ನ ನೀವು ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ. ನೀವು ಸ್ಟಿಚಿಂಗ್ ಅಲ್ಲಿ ಗೊತ್ತಾಗುತ್ತೆ. ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈ ತರ ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಗೆ ಕಡಿಮೆ ಅಂತೂ ಆಗಲ್ಲ. ಯಾಕಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಕಡಿಮೆ ಅಂತೂ ಯಾವ ಕಾರಣಕ್ಕೂ ಆಗಲ್ಲ. ಜಾಸ್ತಿ ಆಗುತ್ತೆ, ಜಾಸ್ತಿ ಆದ್ರೆ ಡಾಟ್ ಅಲ್ಲಿ ಇಟ್ಬಿಡಿ, ಏನ್ ತೊಂದರೆ ಇಲ್ಲ. ನೋಡಿ ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಇದಕ್ಕೆ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ಇದರಲ್ಲಿ ಏನೋ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ವಿಡಿಯೋ. ನಾನು ಇದರಲ್ಲಿ ತುಂಬಾ ಡೀಟೇಲ್ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ
ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ನೋಡಿ ನಾನು ಇಲ್ಲಿ ಡಾಟ್ಗೋಸ್ಕರ ಮಾರ್ಕ್ ಹಾಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇದು ಸಾರಿ ನಾನು ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡಿದೆ. ನೋಡಿ ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ಬ್ಯಾಕ್ ಶೇಪ್, ಹಾಗೆ ಇದು ಫ್ರಂಟ್ ಶೇಪ್. ಇಷ್ಟ ಆಯ್ತು. ಇವಾಗ ಬಂದು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ನಮಗೆ ನಾವು ಅಳತೆ ಬ್ಲೌಸ್ ಯಾವ ರೀತಿ ಕಟ್ ಮಾಡಿದ್ರೆ ಗೊತ್ತಾಗಿದೆ ನಮಗೆ. ಹಾಗಾಗಿ ನಾವು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಪ್ರಕಾರ. ನೀವು ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡಬೇಕು. ಒಂದೊಂದು ಬ್ಲೌಸ್ ಅಲ್ಲಿ ಒಂದೊಂದು ರೀತಿ ಇರುತ್ತೆ. ದಯವಿಟ್ಟು ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ ಕ್ರಾಸ್ ಬೆಲ್ಟ್ ಅನ್ನ ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಒಂದು ಲೈನ್ ಹಾಕೊಂಡಿದ್ದೀನಿ. ಇವಾಗ ಅಳತೆ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಕೆಳಗಡೆ ನಾನು 1/2 ಇಂಚು ಮಾರ್ಜಿನ್ ಬಿಟ್ಟೇ ಬಿಡ್ತೀನಿ ಸ್ನೇಹಿತರೆ. ಬಿಟ್ಟು ನೀನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಮಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಅದನ್ನ ಬಿಟ್ಟು ಮಾರ್ಕ್ ಮಾಡ್ಕೊಂತೀನಿ. ನಮಗೆ ಕ್ರಾಸ್ ಬೆಲ್ಟ್ ಇಲ್ಲಿವರೆಗೂ ಬೇಕು ಲೆಂತ್. ಹಾಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿಗಿದೆ. ನೋಡಿ ಇಲ್ಲಿ ಮಾರ್ಜಿನ್ ಸೇರಿಸಿ ತಗೊಂತ ಇದೀನಿ. ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ ಈ ಪಾಯಿಂಟ್ ಅಲ್ಲಿ ಇಷ್ಟು ಆದ್ರೆ ಸಾಕು ನಮಗೆ. ಇವಾಗ ಇದಕ್ಕೆ ಕೆಳಗಡೆ ಒಂದು ಲೈನ್ ಹಾಕೋಣ. ನೋಡಿ ಹಾಗೆ ಇಲ್ಲಿ ಮೇಲ್ಗಡೆ ಪಾಯಿಂಟ್ ಬಂದಿದೆ, ಇದಕ್ಕೆ ಒಂದು ಲೈನ್ ಹಾಕೊಂಡು ಸ್ನೇಹಿತರೆ ನೋಡಿ ಇಲ್ಲಿಗಿದೆಯಲ್ಲ ಈ ಪಾಯಿಂಟ್ ಇಂದ ಸ್ವಲ್ಪ ಈ ತರ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೀವು. ಅವಾಗ ನಮಗೆ ಬೆಲ್ಟ್ ಅನ್ನೋದೈತಲ್ಲ ಪರ್ಫೆಕ್ಟ್ ಆಗಿ ಕೂರುತ್ತೆ. ನಿಮಗೆ ಒಂದ್ಸಾರಿ ತೋರಿಸ್ಬಿಡ್ತೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಗ್ಯಾಪ್ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇವಾಗ ಸ್ಟಿಚ್ ಮಾಡ್ಕೋಬೇಕಾದ್ರೆ ನೋಡ್ಕೊಳ್ಳಿ ನೀವು, ಅದೇನು ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ. ಬೆಲ್ಟ್ ಹೆಚ್ಚು ಕಡಿಮೆ ಬರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಕರೆಕ್ಟ್ ಆಗಿ ಡಾಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ಅದು ನೀವು ಹೆಚ್ಚು ಕಡಿಮೆ ಕಟ್ ಮಾಡಿದ್ರು ಕೂಡ ನೀವು ಸರಿ ಮಾಡ್ಬೋದು, ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಬಟ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಒಂದು ಭಯ ಇರುತ್ತೆ. ನೋಡಿ ಇದಕ್ಕೆ ಡಾಟ್ ಬರುತ್ತೆ ಸ್ನೇಹಿತರೆ, ಯಾಕಂದ್ರೆ ಅದಕ್ಕೂ ಕೂಡ ಡಾಟ್ ಇದೆ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಡಾಟ್ಗೆ ಮಾರ್ಕ್ ಮಾಡಿಬಿಡ್ತೀನಿ. ನೋಡಿ ಇದು ಮಾರ್ಜಿನ್. ಇಲ್ಲಿ ಕೂಡ ಅಷ್ಟೇ ನೋಡಿ ಇದರಲ್ಲಿ ಮಾರ್ಜಿನ್ ಉಳಿದಿದೆ. ನಮಗೆ ಇಲ್ಲಿ ಒಂದು ಡಾಟ್ ಹಿಡಿದಾಗ ಸರಿ ಆಗುತ್ತೆ ಕ್ರಾಸ್ ಬೆಲ್ಟ್. ಯಾವುದೇ ಕೂಡ ಏರುಪೇರು ಬರೋದಿಲ್ಲ. ಈ ರೀತಿ ನೀವು ಕಟ್ ಮಾಡಿ ನಿಮಗೆ ದಯವಿಟ್ಟು ನಿಮಗೆ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಬರುತ್ತೆ. ಹಾಗೆ ನೀವು ಟ್ರೈ ಮಾಡಿ ನನಗೆ ತಿಳಿಸ್ಬೇಕು ಸ್ನೇಹಿತರೆ ಕಮೆಂಟ್ ಅಲ್ಲಿ ಯಾವ ರೀತಿ ಬ್ಲೌಸ್ ನಿಮ್ಗೆ ಏನಾದ್ರು ಮತ್ತೆ ಇದರಲ್ಲಿ ಏನಾದ್ರು ಡೌಟ್ ಬಂತ ಅಥವಾ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ಈ ಕಟಿಂಗ್ ನೋಡಿ ಟ್ರೈ ಮಾಡಿ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.